ನಮಸ್ಕಾರ ಸ್ನೇಹಿತರೆ, ಐಶ್ವರ್ಯ ಯಡಾಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿರೋ ತಿಳ್ಕೊಂಡಿದ್ದೀನಿ. ನಾನು ಇವತ್ತು 2 ಥರದ ಚೋಡಾನ್ ಮಾಡಕ್ ಶುರು ಮಾಡಕತ್ತೀನಿ. ಒಂದು ಚುರುಮರಿ ಚೋಡ, ಇದು ಸಪ್ಪೆಪುರಿ ಅಂತಾರೆ. ಇನ್ನೊಂದು ಅವಲಕ್ಕಿ ಚೋಡ. ಈ ಚೋಡಕ್ಕೆ ಬೇಕಾಗೋ ಸಾಮಗ್ರಿಗಳು: ಎಣ್ಣೆ, ರೆಡ್ ಚಿಲ್ಲಿ ಪೌಡರು, ಉಪ್ಪು, ಕರಿಬೇವು, ಬೆಳ್ಳುಳ್ಳಿ, ಶೇಂಗಾ ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ. ಬರ್ರಿ ಇವಾಗ ನಾನು ಚುರುಮುರಿ ಚೋಡ ಮಾಡಕ ಶುರು ಮಾಡ್ತೀನಿ ನೋಡ್ರಿ. ಮೊದಲಿಗೆ ಗ್ಯಾಸ್ ಹಚ್ಕೋತೀನಿ. ಗ್ಯಾಸ್ ಹಚ್ಕೊಂಡ್ಬಿಟ್ಟು ನಾನು ಎಣ್ಣೆನ ಹಾಕೋತೀನಿ ನೋಡ್ರಿ. ಅದಕ್ಕೆ ಅಳತೆ ತಕ್ಕಂತ 2, 3, 4, 4.5 ಇಷ್ಟು ಸಾಕು ನೋಡ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗಕ್ಕೆ ಬಿಡ್ತೀನಿ. ಅದನ್ನ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಶೇಂಗಾ ಹಾಕೋತೀನಿ ನೋಡ್ರಿ. ಎಣ್ಣೆ ಬಿಸಿ ಆಗ್ತೈತಿ ನೋಡ್ರಿ. ಇವಾಗ ನಾನು ಇದಕ್ಕೆ ಶೇಂಗಾ ಹಾಕೋತೀನಿ. 1 ಬೌಲ್ ತಗೊಂಡಿದ್ದೀನಿ ನಾನು ಶೇಂಗಾ. ಏನಿಲ್ಲಂದ್ರೆ 100-150 ಗ್ರಾಮ್ ಹಾಕಿರ್ಬೇಕದು. ಕೈ ಬಿಡ್ಲಾರ್ದನ ಇದನ್ನ ಮಾಡ್ಬೇಕು, ಹೊತ್ಸ್ಬಾರ್ದು. ಅದು ಶೇಂಗಾ ಸ್ವಲ್ಪ ಕೆಂಪಾಗೋರು ದಪ್ಪ ಊರಿಗೆ ಇಟ್ಕೊಳ್ಳೋಣ. ಆಮೇಲೆ ಸಣ್ಣ ಊರಲ್ಲಿ ಇಟ್ಕೊಂಡು ಶುರು ಮಾಡ್ತೀನಿ ನೋಡ್ರಿ. ಇದನ್ನ ಸ್ವಲ್ಪ ಕಲರ್ ಬರ್ಬೇಕು. ಶೇಂಗಾ ಕಲರ್ ಬರೋವರೆಗೂ ಶೇಂಗಾನ ಹಂಗೆ ಹುರಿತಾ ಇರಬೇಕ್ರಿ. ಅದನ್ನ ಈ ಚೋಡ ದೀಪಾವಳಿಗಂತಲ್ಲ, ನಾಗರ ಪಂಚಮಿಗಂತಲ್ಲ, ಯಾವಾಗ್ಲೂ ಬೇಕಾದ್ರೂ ಮಾಡ್ಕೋಬಹುದು, ತಿನ್ಬೋದು. ಸಂಜೆ ಸ್ನಾಕ್ಸ್ ಟೈಮ್ ಅದಕ್ಕೆ ಬಜ್ಜಿನೂ ಮಾಡ್ಕೋಬಹುದು. ಚೋಡ ಮಾಡ್ಕೊಂಡು ಗಂಡ ಹೆಂಡತಿ ಮಕ್ಕಳ ಜೊತೆ ಮಳೆಗಾಲದಲ್ಲಿ ಆಗ್ಲಿ ಯಾವಾಗಾದ್ರೂ ಮಾಡ್ಕೊಂಡು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾವ್ರಿ. ಇದನ್ನ ಇವಾಗ ನೋಡ್ರಿ, ಇದು ಕೆಂಪು ಆಗ್ತಾ ಬಂತು. ಇನ್ನೂ ಸ್ವಲ್ಪ ಕೆಂಪು ಆಗ್ಬೇಕು ನೋಡ್ರಿ ಶೇಂಗಾ. ಇದು ನೋಡ್ರಿ, ಈಗ ಕೆಂಪು ಹಾಕಿ ಬಂತು. ಇವಾಗ ನಾನು ಸ್ವಲ್ಪ ಇದಕ್ಕೆ ಪುಟಾಣಿ ಹಾಕ್ತೀನಿ. ನೀವು ಹಾಕೋರು ಇಲ್ಲ ಬಿಟ್ಟವ್ರಿಗೆ ಆಪ್ಷನ್ ಅದು. ಒಂದು ಸ್ವಲ್ಪ ಹಾಕ್ತೀನಿ, 2 ಮುಟ್ಟಿಗೆ 2.5 ಮುಟ್ಟಿಗೆ ಅಷ್ಟು. ಚೆನ್ನಾಗಿರ್ತದೆ ಹಾಕೊಂಡ್ರೆ. ಪುಟಾಣಿ ಸ್ವಲ್ಪ ಕೆಂಪು ಆಗ್ಬೇಕಷ್ಟೇ, ಅದನ್ನ ಬಾಳೇನಿಲ್ಲ. ಚೆನ್ನಾಗಿರ್ತದೆ ತಿನ್ನಕ್ಕೆ. ಬಾಯಲ್ಲಿ ಸಿಕ್ಕರೆ ಕುರುಮ್ 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 ತಿನ್ನಕ್ಕೆ ಚೆನ್ನಾಗಿರ್ತೈತ್ರಿ. ಕೈ ಬಿಡ್ಲಾರ್ದಂಗ ಇವಾಗ ಚುರುಮುರಿ ರೆಡಿ ಆಯ್ತು. ಇದನ್ನ ಶೇಂಗಾ ರೆಡಿ ಆಯ್ತು ನೋಡ್ರಿ. ನೋಡ್ರಿ, ಈ ತರ ಬರ್ಬೇಕು ನೋಡಿ. ಕೆಂಪಾಗಿ ಬಂತು. ಇವಾಗ ಇದಕ್ಕೆ ನಾನು ಸಾಸಿವೆ, ಜೀರಿಗೆ, ಅರಿಶಿನ ಪೌಡರು, ಮತ್ತೆ ಇಂಗು ಹಾಕ್ತೀನಿ ನೋಡ್ರಿ. ಹಾಕಿ ಇದನ್ನ ತಯಾರಿಸ್ತಾ ಇರ್ತೀನಿ ನೋಡ್ರಿ. ನೋಡ್ರಿ ಕಲರ್ ನೋಡ್ರಿ ಹೆಂಗ್ ಬರ್ತಾ ಇದೆ ನೋಡ್ರಿ. ಗಮ್ಮತ್ ಸಾಯ್. ಅರಿಶಿನ ಪುಡಿ ಹಿಂಗು ಹಾಕಿದ ತಕ್ಷಣ ಕಲರ್ ಚೆನ್ನಾಗಿ ಬರ್ತೈತಿ. ನಾನಿವಾಗ ಕರಿಬೇವೆಲ್ಲಿ ಹಾಕ್ತೀನಿ ನೋಡ್ರಿ. ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ ರೀ.
ಒಂದೂವರೆ ಚಮಚ, ಒಂದು ಚಮಚ. ಇವಾಗ ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ನಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನಾನು ಎರಡೂವರೆ ಮೇಲೆ ಹಾಕೋತೀನಿ ನೋಡ್ರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. 1 2 2 ಇಷ್ಟು ಹಾಕೊಂಡು ಇದನ್ನ ಚೆನ್ನಾಗಿ ಸೇರಿಸ್ಬೇಕು. ನೋಡ್ರಿ ಇವಾಗ ಕಲರ್ ಬಂತು. ಚೋಡಾಕ ಕಲಸಾಕ ಇವಾಗ ರೆಡಿ ಆಯ್ತು ನೋಡ್ರಿ. ನೋಡಿ ಕಲರ್ ನೋಡಿ ಹೆಂಗೆ ಬಂತ ಇದೆ. ಇದು ಇವಾಗ ಚುರುಮುರಿ ಸೋಡಾ ಇದಕ್ಕೆ ಕಲಸಕ್ಕೆ ರೆಡಿ ಆಗ್ತೈತೆ. ಇದನ್ನ ಚೆನ್ನಾಗ ಮಾಡಕ್ಕೆ ಬಿಡ್ತೀನಿ. ಬಿಟ್ಬಿಟ್ಟು ಇದಕ್ಕೆ ಚುರುಮುರಿನ ಕಲಿಸ್ತೀನಿ ನೋಡ್ರಿ. ಇವಾಗ ತಣ್ಣಗಾದ್ಮೇಲೆ ಬಿಟ್ಬಿಟ್ಟು ಚುರುಮುರಿ ಕಲಸೋದ್ನಾಗ ಸ್ವಲ್ಪ ಸಕ್ಕರೆ ಪೌಡರ್ ಹಾಕ್ತೀನಿ ರೀ. ಯಾಕೆ ಈ ಬಿಸಿ ಇದ್ದಾಗ ಹಾಕಿಬಿಟ್ರೆ ಅದು ಗಂಟು ಹಾಕತ್ತಿರೋದು. ನೋಡ್ರಿ ಇದು ಚೋಡಾಕ ರೆಡಿ ಆಯ್ತು. ಇವಾಗೆಲ್ಲ ಇದಕ್ಕೆ ನಾವು ಇವಾಗ ಚುರುಮುರಿ ಕಲಸೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ನಾನು ಸಕ್ಕರೆ ಪೌಡರ್ ಹಾಕ್ತೇನೆ ಸ್ವಲ್ಪ 1 2 3 ಚಿಕ್ಕ ಸ್ಪೂನ್ ಇದೆ. ಅದರಲ್ಲಿ 4 ಹಾಕಿದ್ದೀನಿ. ತುಂಬ ಹಾಕಿಬಿಟ್ರೆ ಅದು ಸ್ವೀಟ್ ಥರ ಆಗುತ್ತೆ. ಇವಾಗ ಇದಕ್ಕೆ ರೆಡಿ ಆಗೈತ್ರಿ. ನಾನು ಇದಕ್ಕೆ ಚುರುಮುರಿ ಹಾಕಿ ಕಲಿಸ್ತೀನಿ ನೋಡ್ರಿ. ಇನ್ನು ಕಲಿಸ್ತಿದ್ ನೋಡ್ರಿ. ಎಷ್ಟು ಹಾಕ್ತೀನಿ ನೋಡ್ರಿ. ಕಲಿಸ್ಬಿಡ್ತೀನಿ. ಇದಕ್ಕೆ ಕರೆಕ್ಟ್ ಆಗಿದೆ. ಅದಕ್ಕೆ ಈ ಚುರುಮುರಿ ಸೋಡಾನ 365 ಮಾಡ್ಕೊತಾರ. ಸಂಜೆ ಹೊತ್ತಾಗಲಿ ಮಳೆಗಾಲದಾಗಲಿ ಬಜ್ಜಿ ಮಾಡಿಕೊಂಡು ಸ್ನ್ಯಾಕ್ ಮಾಡಿಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಖುಷಿ ಆಗುತ್ತೈತಿ. ನಮ್ಮೂರ ಜಾತ್ರೆಗೊಳಗಂತೂ ಈ ಚುರುಮುರಿ ಸೋಡಾ ಬಜ್ಜಿ ತಿಂದಂತರೂ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ತಿದ್ವಿ ನಾವು. ನೋಡಿ ಕೆಂಪಾಗೆ ಚುರುಮುರಿ ಸೋಡಾ ರೆಡಿ ಆಯ್ತು ನೋಡ್ರಿ. ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ. ಹಿಂಗಾಗಿ ಚೆನ್ನಾಗಿ ಬಂದೈತೆ ನೋಡ್ರಿ. ನೋಡ್ರಿ ಇವತ್ತಿನ ಚುರುಮುರಿ ಸೋಡಾ ರೆಡಿ ಆಯ್ತು. ಕೈಬಿಡ್ಲಾರ್ದ ನೀಟಾಗಿ ಎಲ್ಲ ಕಡೆ ಹೊಂದ್ಕೋಬೇಕ್ರಿ. ಅದು ಹೊಂದ್ಕೊಂಡಾಗ ಚಂದಂಗ ನೋಡ್ರಿ ಚುರುಮುರಿ ಸೋಡಾ ರೆಡಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅಲ್ವಾ? ನೋಡ್ರಿ ಇವಾಗ ಚುರುಮುರಿ ಸೋಡಾ ರೆಡಿ ಆಯ್ತು. ಬನ್ರಿ ಇವಾಗ ಇನ್ನು ಅವಲಕ್ಕಿ ಸೋಡಾ ಮಾಡ್ಕೊತೀನಿ ನೋಡ್ರಿ. ಇದು ಅವಲಕ್ಕಿಗೆ ಬೇಕಾಗೋ ಸಾಮಾನುಗಳು: ಶೇಂಗಾ, ಪುಟಾಣಿ, ಸಕ್ಕರೆ, ಉಪ್ಪು, ಕರಿಬೇವು ಮತ್ತು ಬೆಳ್ಳುಳ್ಳಿ, ಎಣ್ಣೆ, ಕೊಬ್ಬರಿ. ಫಸ್ಟಿಗೆ ನಾನು ಈ ಎಣ್ಣೆ ಹಾಕೋತೀನಿ ನೋಡ್ರಿ. 1 ಬೌಲ್ ಪೂರ ಹಾಕೋತೀನಿ. ಯಾಕಂದ್ರೆ ಎಲ್ಲಾನು ಕರಿಬೇಕಲ್ವಾ. ಕರೆದು ತಕ್ಕೋತೀನಿ ನಾನು. ಗ್ಯಾಸ್ ಹಚ್ಕೋಬೇಕು. ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರ ಅದನ್ನ ಶೇಂಗಾ ಹಾಕೊಂಡು ಕರ್ ತಕ್ಕೋತೀನಿ ನೋಡ್ರಿ. ಮತ್ತೆ ನಾನು ಇದಕ್ಕೆ ಖಾರ ಮಾಡ್ಕೊಂಡಿರೋದು ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಒಂಚೂರು ಧನಿಯಾ ಕಾಳು, ಅರಿಶಿನ ಪೌಡರ್ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಬನ್ರಿ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಶೇಂಗಾ ಹಾಕೊಂಡು ಕರೆದು ಹಾಕೋತೀನಿ ರೀ.
ಕೆಂಬಣ್ಣ ಬರುವವರೆಗೂ ಇದನ್ನ ಹುರ್ಕೋಬೇಕು ನೋಡ್ರಿ. ಇದನ್ನ ಕೆಂಪಾಗಿ ಹಾಕತ್ತಂದಾಗನ ಒಂದೊಂದೊಂದು ತೆಗೆದು ಕರ್ಕೊಂಡು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇನ್ನೊಂದು ಸ್ವಲ್ಪ ಕೆಂಪಾಗಬೇಕಿದು. ಆದ ನಂತರ ತೋರಿಸ್ತೀನಿ. ಹಿಂಗೆ ಎಣ್ಣೆ ಏನಾರ ಬರಾಕತ್ತಂದ್ರೆ ಒಂಚೂರು ಚಿಟಿಗೆ ಉಪ್ಪು ಹಾಕಿಬಿಡ್ರಿ. ಇದಕ್ಕೆ ತಾನೇ ಕೆಳಗಡೆ ಹೋಗ್ಬಿಡ್ತೈತೆ ಅದು. ನೋಡಿ ಇವಾಗ ಶೇಂಗಾ ರೆಡಿ ಆಗ್ತಾ ಉಂಟು. ಈ ಪಾತ್ರೆಗೆ ನಾನು ಒಂದು ತೆಗಿತೀನಿ ನೋಡ್ರಿ. ಕೆಂಪಗ ಈ ತರ ಕಲರ್ ಬರ್ಬೇಕು, ಒಂದೇ ತರ ಕಲರ್ ಬರಬೇಕ್ರಿ. ಇವು ಚಂದ ಕಾಣ್ತೈತ್ರಿ ಇದು. ಇದನ್ನ ತಕೊಂಡ್ ನಾನು ಪುಟಾಣಿ ಹಾಕೋತ ನೋಡ್ರಿ ಇದಕ್ಕೆ. ಇವಾಗ ಇದು ಶೇಂಗಾ ರೆಡಿ ಆಯ್ತು. ಇವಾಗ ನಾನು ಇದಕ್ಕೆ ಪುಟಾಣಿ ಹಾಕ್ತೀನಿ ನೋಡ್ರಿ. ಅದು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರಿಬೇಕು. ಇವಾಗ ನೋಡ್ರಿ ಪುಟಾಣಿ ಈ ತರ ಹೊಂಬಣ್ಣು ಬರೋವರೆಗೂ ಮಾಡ್ಕೊಂಡಿದ್ದೆ ನಾನು. ಚೆನ್ನಾಗಿ ಬಂದಿದೆ ಇದು. ಈಗ ಎಲ್ಲ ಕರ್ಕೊಂಡಿದ್ದೀನಿ, ತೆಗಿತೀನಿ ರೀ ಒಂದು ಪಾತ್ರೆಗೆ. ಇದೇ ಎಣ್ಣೆಗೆ ಇವಾಗ ನಾನು ಕೊಬ್ಬರಿ ಹಾಕ್ತೀನಿ ನೋಡ್ರಿ. ನೋಡಿ ಇದ್ರಾಗ ಕೊಬ್ಬರಿ ತಕ್ಕೋತೀನಿ ನೋಡ್ರಿ. ಇದು ಸ್ವಲ್ಪ ಕೆಂಪು ಬರ್ಬೇಕಷ್ಟೇ. ಕಂಪು ಬರೋವರೆಗೂ ಹುರ್ಕೋಬೇಕ್ರಿ ಇದನ್ನ. ಯಾವಾಗಲೂ ಸಿಮ್ ಉರಿ ಇಟ್ಕೊಂಡು ಮಾಡ್ಕೋಬೇಕು ಇದನ್ನ. ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಇದನ್ನ ಕೈ ಆಡಿಸ್ತಾನೆ ಇರ್ತೀನಿ ರಂಗ. ಅದನ್ನ ನೋಡಿ ಇನ್ನೊಂದು ಸ್ವಲ್ಪ ಆಗ್ಬೇಕಿದು. ಆಗಕ್ ಬಂದಿದೆ ಇದು. ಕೈ ಬಿಡಬಾರ್ದು. ಕೈ ಬಿಟ್ರೆ ಒಂದೊಂದೊಂದು ಕೊಬ್ಬರಿ ಕಪ್ಪ ಹಾಕೋಕ್ಕಾವ್ರಿ ಇವು. ಒಂದ ಸಣ್ಣ ಕೈ ಆಡ್ಸ್ತಾನೆ ಇರ್ಬೇಕು ಇದಕ್ಕೆ. ಇವಾಗ ನೋಡ್ರಿ ಈಗ ಇದು ಕೊಬ್ಬರಿ ರೆಡಿ ಆಯ್ತು ನೋಡ್ರಿ. ಎಲ್ಲಾನು ತಕ್ಕೋತೀನಿ ಒಂದು ಅಷ್ಟಿಷ್ಟು. ನೋಡಿ ಎಲ್ಲ ಹುರ್ಕೊಂಡು ತಕ್ಕೊಂಡೆ. ಇದೇ ಎಣ್ಣೆಗೆ ನಾನು ಇವಾಗ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಆಲ್ರೆಡಿ ಅದರಲ್ಲಿ ಮಿಕ್ಸಿ ಮಾಡೋದ್ರಲ್ಲಿ ಹಾಕೊಂಡಿದ್ದೀನಿ ಹಸಿಮೆಣಸಿಕಾಯಲ್ಲಿ. ಆದ್ರೂ ಸ್ವಲ್ಪ ಹಾಕ್ತೀನಿ ಅದನ್ನ, ಚೆನ್ನಾಗಿ ಬರ್ತೈತಿ. ಮತ್ತೆ
ಇಂಗು ಹಾಕ್ತೀನಿ ನೋಡ್ರಿ. ಹಿಂಗ್ ಹಾಕ್ತೀನಿ. ನಂತರ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತೀನಿ ನೋಡ್ರಿ. ಈಗ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಕೈ ಆಡ್ಸೋಣ. ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಜಜ್ಜಿ ಇಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಕೋತೀನಿ. ಇದನ್ನೆಲ್ಲ ನೀಟಾಗಿ ಹಿಂಗೆ ತಯಾರಿಸ್ಕೋಬೇಕು ನೀಟಾಗಿ ನೋಡಿ. ಇದೆಲ್ಲ ಈ ಥರ ನೀಟಾಗಿ ಹಿಂಗೆ ಬಂದೈತೆ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಿದೆ ಇದು. ಕಲರ್ ನೋಡ್ರಿ ಏನು ಮಸ್ತ್ ಬಂದಿದೆ ನೋಡ್ರಿ. ಹಿಂಗೆ ಬರ್ಬೇಕು ನೋಡ್ರಿ. ಅವಲಕ್ಕಿ ಚೋಡ ಮಾಡಿದ್ರೆ ಗಮ್ಮಂತ ನೋಡೋಕ್ಕೂ ಚೆನ್ನಾಗಿರ್ಬೇಕು, ತಿನ್ನೋಕ್ಕೂ ಟೇಸ್ಟಿ ಆಗಿರ್ಬೇಕು. ನಾನೇನು ಇವಾಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿನಲ್ಲ ಅದನ್ನ ಇವಾಗ ಇದಕ್ಕೆ ಹಾಕ್ತೀನಿ ನೋಡ್ರಿ. ಇದನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನಿಮ್ಗೆ ಖಾರ ಎಷ್ಟು ಬೇಕತ್ತೋ ಅಷ್ಟು. ನಾನು 8 ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ. ನಿಮ್ಗೆ ಖಾರ ಇನ್ನೂ ಜಾಸ್ತಿ ಬೇಕಾದ್ರೆ ಹಾಕೊಡ್ರಿ. ನಮ್ಮ ಮನ್ಯಾಗ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ. ನನ್ನ ಮಗಳಾಗ್ಲಿ ನಮ್ಮ ಮನೆಯವರಾಗ್ಲಿ ಸ್ವಲ್ಪ ಖಾರ ತಿಂತಾರೆ. ನಮ್ಮ ಮನ್ಯಾಗ ಯಾವಾಗಲೂ ಕೆಂಪು ಚಟ್ನಿ, ಹಸಿಮೆಣ್ಸಿಕಾಯಿ ಚಟ್ನಿ, ಶೇಂಗಾ ಚಟ್ನಿ 365 ಚಟ್ನಿಗಳು ಇರ್ತಾವೆ ನಮ್ಮ ಮನೆಯಲ್ಲಿ. ನೋಡಿ ಇದಷ್ಟು ಚೆನ್ನಾಗಿ ಕಲರ್ ಬಂತು ನೋಡಿ. ಇದಷ್ಟು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹಿಂಗೆ ಕಲಿಸ್ಕೋಬೇಕು ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ನೋಡ್ರಿ. ಇದಕ್ಕೆ ಹೇಳೋದು ನಾನೇನು ಈ ಮಿಶ್ರಣ ಎಲ್ಲಾನು ಹುರಿದಿಟ್ಕೊಂಡಿನಲ್ಲ, ಈ ಮಿಶ್ರಣವನ್ನ ಇದಕ್ಕೆ ಈಗ ಹಾಕೋತೀನಿ ನೋಡ್ರಿ. ಈಗ ಅಷ್ಟು ಮಿಶ್ರಣ ಇದಕ್ಕೆ ಹಾಕೋತೀನಿ ನೋಡ್ರಿ. ನೀಟಾಗಿ ಎಲ್ಲವನ್ನು ಇದಕ್ಕೆ ಕೈ ಬಿಡಲಾರ್ದ ಕಲಿಸ್ಕೊತೀನಿ ರೀ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗೈತಿ. ನಾನು ಆಲ್ರೆಡಿ ಮೆಣಸಿನ್ಕಾಯಿ ರುಬ್ಬುವಾಗ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ಇವಾಗ. ನಾನು ನೋಡ್ಕೊಂಡು ಹಾಕೋಣಂತ. ಆಲ್ರೆಡಿ ರುಬ್ಬುವಾಗ ಹಾಕಿಬಿಟ್ಟಿದ್ದೀನಿ. ಇವಾಗ ನಾನು ಸ್ವಲ್ಪ 2 ಚಿಟಿಕೆ ಅಷ್ಟು ಹಾಕಿದ್ದೀನಿ. ಇದು ತಣ್ಣಗಾಗಲಿದು. ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಸಕ್ಕರೆ ಪೌಡರ್ ಮಾಡ್ತೀನಿ ರೀ. ನೋಡಿ ಹೆಂಗೆ ಮಸ್ತ್ ಇದೆ ನೋಡ್ರಿ. ಹೆಂಗೆ ಕಾಣಿಸ್ತೈತಿ ನೋಡ್ರಿ ಅವಲಕ್ಕಿ ಚೋಡ. ನೋಡಿ ಹೆಂಗೆ ಮಸ್ತ್ ಆಗೈತಲ್ರಿ ಇದು. ಇವಾಗ ನಾನು ಅದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗೆ ಮಾಡಕ್ಕೆ ಬಿಟ್ಬಿಟ್ಟು ಸಕ್ಕರೆ ಪೌಡರ್ ಹಾಕೊಂಡು ಅವಲಕ್ಕಿಗೆ ಕಲಿಸ್ಕೊತೀನಿ ನೋಡ್ರಿ. ಇದು ಇವಾಗ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಚಲೋ ಹೊತ್ತಂಗಾಗೈತಿ. ಇದು ಕರೆಕ್ಟಾಗಿ ಮಿಕ್ಸ್ ಆಗೈತಿ. ಇದಕ್ಕೆ ನಾನಿವಾಗ ಸಕ್ಕರೆ ಹಾಕೋತೀನಿ ನೋಡ್ರಿ. ಸಕ್ಕರೆನ ಭಾಳ ಹಾಕಲ್ಲ. 2-2.5-3 ಚಮಚ ಹಾಕೋತೀನಿ ಅಷ್ಟೇನೆ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಅದನ್ಯಾಗ ನೋಡ್ರಿ. ಇವಾಗ ಸಕ್ಕರೆ ಪೌಡರ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡೀನಿ. ಅದು ಬಿಸಿ ಇದ್ದಾಗ ಹಾಕಿ ಸಕ್ಕರೆ ಪೌಡ್ರ್ ಗಂಟು ಆಕತಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಫುಲ್ ನೀಟಾಗಿ ಕೊಡ್ತತಿ. ಬರ್ರಿ ನಾನು ಇದನ್ನ ಅವಲಕ್ಕಿಗೆ ಹಾಕಿ ಕಲಿಸ್ತೇನೆ ನೋಡ್ರಿ. ಇವಾಗ ಇದನ್ನ ನೋಡಿ, ಇದನ್ನ ಅವಲಕ್ಕಿಗೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡ್ರಿ ಅವಲಕ್ಕಿ ಹಾಕೋದು ನೀಟಾಗಿ ಕಲಿಸ್ಕೊತೀನಿ ನೋಡ್ರಿ. ಇವಾಗ ಅವಲಕ್ಕಿ ಚೋಡ ರೆಡಿ ಆಯ್ತು ನೋಡ್ರಿ. ಹೆಂಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಇದು ಅವಲಕ್ಕಿ ಚೋಡಾನು ರೆಡಿ ಆಯ್ತು. ಇದು ಚುರುಮರಿ ಚೋಡಾನು ರೆಡಿ ಆಯ್ತು. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ನಮಸ್ಕಾರ.